ಹಾಯ್ ಫ್ರೆಂಡ್ಸ್, ನಾನು ಸವಿತಾ. ಸೊ ಇವಾಗ ಅಪ್ಕಮಿಂಗ್ ಕರ್ನಾಟಕ CET 2024 ಎಕ್ಸಾಮ್ ಇದೆ. ಸೊ ಅದಕ್ಕೆ ಹೆಲ್ಪ್ ಆಗುವಂಥ ಲಿಮಿಟ್ಸ್ ಆ್ಯಂಡ್ ಡೆರಿವೇಟಿವ್ಸಲ್ಲಿ ಬರುವಂಥ ಕ್ವಶನ್ಸನ್ನು ಈ ವಿಡಿಯೋದಲ್ಲಿ ಸಾಲ್ವ್ ಮಾಡಿಬಿಟ್ಟು ಶೇರ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಸೊ ಇಲ್ಲಿ ನೋಡಿ, ಮೋಸ್ಟ್ ಆಫ್ ದ ಥಿಂಗ್ಸ್ ಯು ವರಿ ಅಬೌಟ್ ನೆವರ್ ಈವನ್ ಹ್ಯಾಪನ್ ಅಂತ. ಅಂದರೆ ನೀವು ಚಿಂತಿಸುವ ಹೆಚ್ಚಿನ ವಿಷಯಗಳು ಎಂದಿಗೂ ಸಂಭವಿಸೋದಿಲ್ಲ ಅಂತ ಅರ್ಥ. ಸೊ ಯಾವುದಕ್ಕೆ ಓವರ್ ಥಿಂಕಿಂಗ್ ಮಾಡಬಾರ್ದು ಅಂತ. ಸೊ ಥಿಂಕ್ ಮಾಡಿ ಮತ್ತು ನಿಮ್ಮ ಕೆಲಸನ ನೀವು ಮಾಡ್ತಾ ಹೋಗಿ. ಏನಾಗುತ್ತೋ ಜಾಸ್ತಿ ಥಿಂಕ್ ಮಾಡೋದ್ರಿಂದ ಭಯ ಜಾಸ್ತಿ ಹುಟ್ಟುತ್ತೆ. ಅದಕ್ಕೆ ಥಿಂಕ್ ಮಾಡಬೇಡಿ, ಕಡಿಮೆ ಮಾಡಿ ಕೆಲಸವನ್ನು ಮಾಡ್ತೀರಿ. ನೀವು ಏನು ಸಾಧಿಸ್ಬೇಕಂತೀರಲ್ಲ ಅದನ್ನ ಮಾಡ್ತಾ ಇದ್ರೆ ನೀವು ಖಂಡಿತ ಸಕ್ಸಸ್ ಸಿಗತ್ತೆ ಅಂತ. ಸೊ ಇಲ್ಲಿ ನೋಡಿ, ಫಸ್ಟ್ ಕ್ವಶನ್ ತಗೊಂಡಿದ್ದೀನಿ ಲಿಮಿಟ್ಸ್ ಆ್ಯಂಡ್ ಡೆರಿವೇಟಿವ್ಸ್ ಅಲ್ಲಿ. ಏನಿದೆ ನೋಡಿ, evaluate the given limit log x tends to 0 cos 2x minus 1 divided by cos x minus 1 ಇದೆ ನೋಡಿ. ಇಲ್ಲಿ ನೀವು ಡೈರೆಕ್ಟ್ ಆಗಿ ಇಲ್ಲಿ x tends to 0 ಅಂತ ತಗೊಂಡ್ರೆ ನೋಡಿ, ಡಿನಾಮಿನೇಟರ್ ಅಲ್ಲಿ cos 0 ಅಂದ್ರೆ 1 ಇದೆ, 1 minus 1 ಅಂದ್ರೆ 0 ಬರುತ್ತೆ. ಎನಿಥಿಂಗ್ ಬೈ 0 ಅಂದ್ರೆ ಅನ್ಡಿಫೈನ್ಡ್ ಆಗುತ್ತೆ. ಸೊ ಡೈರೆಕ್ಟ್ಲಿ ಲಿಮಿಟ್ ಅಪ್ಲೈ ಮಾಡಕ್ ಬರೋದಿಲ್ಲ. ಇಲ್ಲಿ ನೋಡಿ, ಸಾರಿ, ಇದು ಲಿಮಿಟ್. ಡೈರೆಕ್ಟ್ಲಿ ಲಿಮಿಟು ಅಪ್ಲೈ ಮಾಡಕ್ ಬರೋದಿಲ್ಲ. ಸೊ ಏನ್ ಮಾಡ್ಬೇಕು, ಇಲ್ಲಿ ಫಸ್ಟ್ ಸಿಂಪ್ಲಿಫೈ ಮಾಡೋಣ. ಇದು ನೋಡಿ, ಏನಿದೆ, ಕಾಸ್ 2x ಮೈನಸ್ 1. ಇಲ್ಲಿ ನೋಡಿ, ಕಾಸ್ 2x ಏನಿದೆ ನಮ್ಮ ಫಾರ್ಮುಲಾ ಅಂದ್ರೆ ಕಾಸ್ 2x ಗೆ ಫಾರ್ಮುಲಾ ಏನಿದೆ, ಕಾಸ್ 2x is equal to 1 minus 2 sin square x ಅಂತ ಇದೆ. ಸೊ ಇಲ್ಲಿ ಅದನ್ನ ಇಲ್ಲಿ ಯೂಸ್ ಮಾಡ್ಬೇಕು. ಈಸ್ ಈಕ್ವಲ್ ಟು ನೋಡಿ ಏನಾಗುತ್ತೆ, ಈಗ ಕಾಸ್ 2x ಅಂತಂದ್ರೆ ಏನಿದೆ, 1 minus 2 sin square x ಅಂತ ಇದೆ, ಮೈನಸ್ 1. ಸೊ ಏನ್ ಬರುತ್ತೆ ನೋಡಿ, ಈಸ್ ಈಕ್ವಲ್ ಟು 1 ಕ್ಯಾನ್ಸಲ್ ಆಗುತ್ತೆ. ಸೊ ಮೈನಸ್ 2 sin square x ಬರುತ್ತೆ. ಇಲ್ಲಿ ನೋಡಿ, ಮತ್ತೆ ಏನು ಯೂಸ್ ಮಾಡ್ಬೇಕಂದ್ರೆ sin square x ಪ್ಲಸ್ cos square x is equal to 1 ಇದೆ. ಸೊ ಇಲ್ಲಿ sin square x ಅನ್ನ ಸಪ್ರೇಟ್ ಮಾಡಿದ್ರೆ ಏನು ಬರುತ್ತೆ ನಮಗೆ, sin square x is equal to 1 minus cos square x ಬರುತ್ತೆ. ಸೊ ಇಲ್ಲಿ a minus b ಹೋಲ್ ಸ್ಕ್ವೇರ್ ಫಾರ್ಮುಲಾ ಯೂಸ್ ಮಾಡಿದ್ರೆ 1 plus cos x a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ, ಆಮೇಲೆ 1 minus cos x ಅಂತ ಬರುತ್ತೆ. ಸೊ ಇಲ್ಲೇನು ಬರುತ್ತೆ, sin ಸ್ಕ್ವೇರ್ ಪ್ಲೇಸ್ ಅಲ್ಲಿ ಈಸ್ ಈಕ್ವಲ್ ಟು ಮೈನಸ್ 2 ಇಂಟು 1 ಪ್ಲಸ್ cos x ಇಂಟು 1 minus sin x, ಸಾರಿ 1 minus cos x, 1 plus cos x ಮತ್ತೆ 1 minus cos x. ಸೊ ಇಲ್ಲಿ ನೋಡಿ, ಮೈನಸ್ ಇದೆ, ನಮಗೆ ಮೈನಸ್ ರಿಮೂವ್ ಮಾಡ್ಬೇಕಂದ್ರೆ ಇಲ್ಲಿ ನೋಡಿ 2 ಇಂಟು 1 ಪ್ಲಸ್ ಕಾಸ್ ಎಕ್ಸ್ ಹಂಗೆ ತಗೊಳ್ಳಿ. ಇದನ್ನ ನೋಡಿ ಚೇಂಜ್ ಮಾಡಿದ್ರೆ ಕಾಸ್ ಎಕ್ಸ್ ಮೈನಸ್ 1 ಬರುತ್ತೆ. ನೋಡಿ, ಮೈನಸ್ ಕಾಮನ್ ತೆಗೆದ್ರೆ ಮೈನಸ್ ಬಿಕಮ್ಸ್ ಪ್ಲಸ್ ಆಗುತ್ತೆ, ಪ್ಲಸ್ ಬಿಕಮ್ಸ್ ಮೈನಸ್ ಆಗುತ್ತೆ. ಸೊ ನೋಡಿ, ಇವಾಗ ನೀವು ಲಿಮಿಟ್ ಅನ್ನ ಯೂಸ್ ಮಾಡ್ಬೋದು. ಏನಿದೆ ನೋಡಿ, ಲಿಮಿಟು x tends to 0 ಕಾಸ್ 2x ಮೈನಸ್ 1 ಅಂದರೆ ಡೈರೆಕ್ಟ್ ಆಗಿ ಇಲ್ಲಿ ಯೂಸ್ ಮಾಡ್ಬೋದು. ಇನ್ಸ್ಟೆಡ್ ಆಫ್ ಕಾಸ್ 2x ಮೈನಸ್ 1 ನಾವು ಏನು ತಗೊಂಡಿದ್ವಿ, ಸಿಂಪ್ಲಿಫೈ ಮಾಡಿದ್ವಲ್ಲ, ಅದೇನು ಬಂದಿದ್ದು ನಮಗೆ 2 ಇಂಟು 1 ಪ್ಲಸ್ ಕಾಸ್ ಎಕ್ಸ್ ಅಥವಾ ಕಾಸ್ ಎಕ್ಸ್ ಪ್ಲಸ್ 1, a ಪ್ಲಸ್ ಬಿ ಇಸ್ ಆಲ್ವೇಸ್ ಈಕ್ವಲ್ ಟು ಬಿ ಪ್ಲಸ್ ಎ ಅಂತ. ಸೊ ಕಾಸ್ ಎಕ್ಸ್ ಮೈನಸ್ 1 ಡಿವೈಡೆಡ್ ಬೈ ನೋಡಿ ಏನಿದೆ, ಕಾಸ್ ಎಕ್ಸ್ ಮೈನಸ್ 1 ಅಂತ ಇದೆ. ಸೊ ನೋಡಿ, ಇಲ್ಲಿನೂ ಕಾಸ್ ಎಕ್ಸ್ ಮೈನಸ್ 1 ಅಂತ ಇದೆ, ಇಲ್ಲಿನೂ ಕಾಸ್ ಎಕ್ಸ್ ಮೈನಸ್ 1 ಅಂತ ಇದೆ. ಕ್ಯಾನ್ಸಲ್ ಮಾಡ್ಬೋದು. ಈಸ್ ಈಕ್ವಲ್ ಟು ಏನು ಬರುತ್ತೆ ನೋಡಿ, ಲಿಮಿಟ್ ಎಕ್ಸ್ ಟೆನ್ಸ್ ಟು 0 2 ಇಂಟು 1 ಪ್ಲಸ್ ಕಾಸ್ ಎಕ್ಸ್ ಅಥವಾ ಕಾಸ್ ಎಕ್ಸ್ ಪ್ಲಸ್ 1 ಎರಡು ಒಂದೇ. ಸೊ ಇವಾಗ ನಾವು ಲಿಮಿಟ್ ಅನ್ನ ಯೂಸ್ ಮಾಡ್ಬೋದು. 2 ಇಂಟು 1 ಪ್ಲಸ್ ಕಾಸ್ 0. ನೋಡಿ, ಕಾಸ್ 0 ವ್ಯಾಲ್ಯೂ ಏನಿದೆ ನಮಗೆ 1 ಇದೆ, 1 ಪ್ಲಸ್ 1 ಏನಾಗುತ್ತೆ, ಇದು 2 ಇಂಟು 2 is a 4. ಸೊ ನೋಡಿ ಆನ್ಸರ್ ಏನು ಬರುತ್ತೆ ಇಲ್ಲಿ
ಆಪ್ಷನ್ ಡಿ ಈಸ್ ಅ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಸೊ ನೋಡಿ ಫಸ್ಟ್ ನೋಡಬೇಕು ಡಿನಾಮಿನೇಟರ್ ಏನಿದೆ. ಡಿನಾಮಿನೇಟರ್ ಡೈರೆಕ್ಟ್ ಕೆಲವೊಂದು ಫಂಕ್ಷನ್ಗೆ ಲಿಮಿಟ್ ಅನ್ನ ಡೈರೆಕ್ಟ್ ಆಗಿ ಅಪ್ಲೈ ಮಾಡಬಹುದು, ಕೆಲವೊಂದು ಫಂಕ್ಷನ್ಗೆ ಲಿಮಿಟ್ ಅನ್ನ ಡೈರೆಕ್ಟ್ ಆಗಿ ಅಪ್ಲೈ ಮಾಡೋಕ್ಕಾಗೋದಿಲ್ಲ. ಸೊ ಡಿನಾಮಿನೇಟರ್ 0 ಬಂದ್ರೆ ಅದನ್ನ ಸಿಂಪ್ಲಿಫೈ ಮಾಡ್ಬಿಟ್ಟು ಆಮೇಲೆ ಲಿಮಿಟ್ ಅಪ್ಲೈ ಮಾಡಬೇಕು. ಸೊ ಇಲ್ಲಿ ಡಿನಾಮಿನೇಟರ್ 0 ಬರುತ್ತೆ ಡೈರೆಕ್ಟ್ ಆಗಿ ಮಾಡಿದ್ರೆ. ಸೊ ಫಸ್ಟ್ ಫಾರ್ಮುಲಾ ಸ್ಟ್ಯಾಂಡರ್ಡ್ ಫಾರ್ಮುಲಾಸ್ ಅನ್ನ ಯೂಸ್ ಮಾಡಿಬಿಟ್ಟು ಅಪ್ಲೈ ಮಾಡಿ ಆಮೇಲೆ ಲಿಮಿಟ್ ಅನ್ನ ಯೂಸ್ ಮಾಡಬೇಕು. ಸೊ ಇಲ್ಲಿ ಆಪ್ಷನ್ ಏನ್ ಬರುತ್ತೆ? ಆಪ್ಷನ್ ಡಿ. ಸೊ ಆನ್ಸರ್ ಈಸ್ 4 ಅಂತ ಬರುತ್ತೆ. ನೆಕ್ಸ್ಟ್ ನೋಡಿ ಸೆಕೆಂಡ್ ಕ್ವಶನ್ ಇದೆ. ಇಫ್ f from r to 0, infinity open interval is an increasing function ಇದೆ. If limit extends to 2018 f of x divided by f of 3x divided by f of x is equal to 1 ಅಂತ ಇದೆ. and then limit extends to 2018 f of 2x divided by f of x is equal to ಅಂತ ಕೇಳಿದಾನೆ. ಸೊ ನೋಡಿ ಇಲ್ಲಿ ಕೊಟ್ಟಿರೋದೇನು? f from r to open interval 0, infinity is an increasing function ಇದೆ. ಸೊ ನೋಡಿ ಫಸ್ಟ್ ಏನಿದೆ? ಲಿಮಿಟ್ ಎಕ್ಸ್ಟೆಂಡ್ಸ್ ಟು 2018 ಇದೆ. ಕೊಟ್ಟಿರೋ ಫಂಕ್ಷನ್ ಏನಿದೆ ನೋಡಿ f of 3x divided by f of x is equal to 1 ಅಂತ ಇದೆ. ಸೊ ನಾವು ಇದನ್ನ ಯಾವ ತರ ಬರಿಬಹುದು ಅಂದ್ರೆ ಲಿಮಿಟ್ ಎರಡಕ್ಕೂ ಬರುತ್ತೆ, ನ್ಯೂಮರೇಟರ್ ಡಿನಾಮಿನೇಟರ್ ಎರಡಕ್ಕೂ ಇರುತ್ತೆ. ಲಿಮಿಟ್ ಎಕ್ಸ್ಟೆಂಡ್ಸ್ ಟು 2018 f of 3x is equal to limit extends to 2018 f of x ಅಂತ. ಸೊ ನೋಡಿ ಇಲ್ಲೇನಾಗಿರುತ್ತೆ ಅಂದ್ರೆ ಇದು ಲಿಮಿಟ್ f of x ಲಿಮಿಟ್ ಎಕ್ಸ್ಟೆಂಡ್ಸ್ ಟು 2018 f of x ಇದೆಯಲ್ಲ ಇದೇನಾಗಿರುತ್ತೆ ಅಂದ್ರೆ ಕಾನ್ಸ್ಟೆಂಟ್ ಆಗಿದೆ. f of x ಏನಾಗಿರುತ್ತೆ? ಇಲ್ಲಿ ಕಾನ್ಸ್ಟೆಂಟ್ ಇದೆ. f of x ಈಸ್ ಅ ಕಾನ್ಸ್ಟೆಂಟ್ ಅಂತ. ಕಾನ್ಸ್ಟೆಂಟ್ ಇದೆ ಇದು. ಸೊ f of x ಕಾನ್ಸ್ಟೆಂಟ್ ಇದ್ರೆ ಏನಾಗುತ್ತೆ ಇವಾಗ ಫಂಕ್ಷನ್? therefore ಲಿಮಿಟ್ ಎಕ್ಸ್ಟೆಂಡ್ಸ್ ಟು 2018 f of 2x divided by f of x is equal to ಏನಾಗುತ್ತೆ? 1 ಆಗುತ್ತೆ. ಸೊ ಆನ್ಸರ್ ಯಾವ್ದು ಕರೆಕ್ಟ್ ಆಗುತ್ತೆ ನೋಡಿ? ಆಪ್ಷನ್ ಡಿ ಈಸ್ ಅ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಸೊ ನೋಡಿ ಇನ್ಕ್ರೀಸಿಂಗ್ ಫಂಕ್ಷನ್ ಕೊಟ್ಟಿರೋ ಫಸ್ಟ್ ಫಂಕ್ಷನ್ ಅನ್ನ ಇವಾಗ ನಾನು ಇಲ್ಲಿ ಸಪ್ರೇಟ್ ಮಾಡಿದ್ದೀನಿ. f of 3x ಮತ್ತೆ f of x. f of x ಏನಾಗಿರುತ್ತೆ? ಇಲ್ಲಿ ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ಇದು ಕಾನ್ಸ್ಟೆಂಟ್ ಆಗಿರುತ್ತೆ ಅಂದ್ರೆ ಇಲ್ಲಿ ಯಾವುದೇ ಫಂಕ್ಷನ್ ಚೇಂಜ್ ಮಾಡಿದ್ರು ಡಿನಾಮಿನೇಟರ್ f of x ಇದ್ರೆ ಅವಾಗ ಏನಾಗಿರುತ್ತೆ? ಇದು ವ್ಯಾಲ್ಯೂ 1 ಆಗಿರುತ್ತೆ. ಸೊ ಅವರು ಈಸ್ ಈಕ್ವಲ್ ಟು ಯಾವ್ದಾಗುತ್ತೆ ಅಂತ ಕೇಳಿದ್ರು. ಸೊ ಆಪ್ಷನ್ ಡಿ ಈಸ್ ಅ ಕರೆಕ್ಟ್ ಆನ್ಸರ್ 1. ಸೊ ನೆಕ್ಸ್ಟ್ ನೋಡಿ ಥರ್ಡ್ ಕ್ವಶನ್ ಇದೆ. ಡೆರಿವೇಟಿವ್ ಆಫ್ ಲಾಗ್ sec theta plus tan theta with respect to sec theta at theta is equal to 5/4 ಅಂತ ಇದೆ. ಸೊ ನೋಡಿ ಡಿಫ್ರೆನ್ಶಿಯೇಟ್ ಮಾಡಬೇಕು. ಡಿಫ್ರೆನ್ಶಿಯೇಷನ್ ಆಫ್ ಲಾಗ್ ಆಫ್ sec theta plus tan theta divided by with respect to ಏನು ಹೇಳಿದಾನೆ ನೋಡಿ? ಡಿಫ್ರೆನ್ಶಿಯೇಷನ್ ಆಫ್ sec theta with respect to sec theta ಅಂತ ಹೇಳಿದಾನೆ. ಸೊ ನೋಡಿ ಇಲ್ಲಿ ಡಿಫ್ರೆನ್ಶಿಯೇಷನ್ ಮಾಡಬೇಕಂದ್ರೆ ಡಿಫ್ರೆನ್ಶಿಯೇಷನ್ ಆಫ್ ಲಾಗ್ ಎಕ್ಸ್ ನೋಡಿ. ಡಿಫ್ರೆನ್ಶಿಯೇಷನ್ ಆಫ್ ಲಾಗ್ ಎಕ್ಸ್ ಏನಿದೆ ನಮಗೆ 1/x ಇದೆ. ಸೊ ಇಲ್ಲಿ sec theta plus tan theta ಅಂತಂದ್ರೆ ಏನಾಗುತ್ತೆ? 1 divided by sec theta plus tan theta. ಸೊ 1 divided by sec theta plus tan theta. ನೋಡಿ ಡಿಫ್ರೆನ್ಶಿಯೇಷನ್ ಇದನ್ನು ಮತ್ತೆ ಇದು ಡಿಫ್ರೆನ್ಶಿಯೇಷನ್ ಆಗಬೇಕು. sec theta ಗೆ ಡಿಫ್ರೆನ್ಸಿಯೇಷನ್ ಏನು ಬರುತ್ತೆ? sec theta into tan theta ಬರುತ್ತೆ. ಆಮೇಲೆ tan theta ಗೆ ಡಿಫ್ರೆನ್ಸಿಯೇಷನ್ sec square theta ಬರುತ್ತೆ. ಸೊ ನೋಡಿ ಹೋಲ್ ಡಿವೈಡೆಡ್ ಬೈ ಡಿಫ್ರೆನ್ಸಿಯೇಷನ್ ಆಫ್ sec theta ಏನು ಬರುತ್ತೆ? sec theta into tan theta ಬರುತ್ತೆ. ಸೊ ನೋಡಿ ಇದನ್ನ ಇವಾಗ ಸಿಂಪ್ಲಿಫೈ ಮಾಡಬೇಕು.
ಈಸ್ ಈಕ್ವಲ್ ಟು ನೋಡಿ ಸೆಕ್ ಥೀಟಾ ಟ್ಯಾನ್ ಥೀಟಾ ಇದೆಯಲ್ಲ, ಸೆಕ್ ಥೀಟಾನ ನಾನು 1/cos ಥೀಟಾ ಬರಿಬೋದು, ಟ್ಯಾನ್ ಥೀಟಾನ ಸೈನ್ ಥೀಟಾ ಬೈ ಕಾಸ್ ಥೀಟಾ ಪ್ಲಸ್ ಸೆಕ್ ಸ್ಕ್ವೇರ್ ಥೀಟಾನ 1/cos ಸ್ಕ್ವೇರ್ ಥೀಟಾ. ಸೊ ಹೋಲ್ ಡಿವೈಡೆಡ್ ನೋಡಿ ಸೆಕ್ ಥೀಟಾ ಪ್ಲಸ್ ಟ್ಯಾನ್ ಥೀಟಾ ಇದೆಯಲ್ಲ ಅದನ್ನು ಸಪ್ರೇಟ್ 1/cos ಥೀಟಾ ಪ್ಲಸ್ ಸೈನ್ ಥೀಟಾ ಬೈ ಕಾಸ್ ಥೀಟಾ ಇಂಟು ಸೆಕ್ ಥೀಟಾ ಇಂಟು ಟ್ಯಾನ್ ಥೀಟಾ ಇದೆ ನೋಡಿ, ಅದೇನು ಬರುತ್ತೆ 1/cos ಥೀಟಾ ಇಂಟು ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ. ನೋಡಿ ಬರೀ ಸಿಂಪ್ಲಿಫಿಕೇಶನ್. ಸೊ ಇವಾಗ ಏನಾಗುತ್ತೆ ನೋಡಿ, ಸೊ ಡಿಫ್ರೆನ್ಷಿಯೇಷನ್ ಗೊತ್ತು, ಡಿಫ್ರೆನ್ಷಿಯೇಷನ್ ಇಲ್ಲಿ ನೋಡಿ ಏನು ಬಂತು ಇವಾಗ, ಸೈನ್ ಥೀಟಾ ಪ್ಲಸ್ 1 ಡಿವೈಡೆಡ್ ಬೈ ನೋಡಿ ಇಲ್ಲಿ ಕಾಸ್ ಥೀಟಾ ಇಂಟು ಕಾಸ್ ಥೀಟಾ, ಕಾಸ್ ಸ್ಕ್ವೇರ್ ಇಲ್ಲಿ ಕಾಸ್ ಸ್ಕ್ವೇರ್ ಇದೆ, ಸೊ ಎಲ್ ಸಿ ಎಮ್ ಏನಾಗುತ್ತೆ ನಮಗೆ ಕಾಸ್ ಸ್ಕ್ವೇರ್ ಥೀಟಾ. ಸೊ ನ್ಯೂಮರೇಟರ್ ಏನು ಬರುತ್ತೆ 1 ಇಂಟು ಸೈನ್ ಥೀಟಾ ಪ್ಲಸ್ 1 ಡಿವೈಡೆಡ್ ಬೈ ಇಲ್ಲಿ ನೋಡಿ ಕೆಳಗಡೆ ಇಲ್ಲಿ ಕಾಸ್ ಥೀಟಾ ಇದೆ, ಸೊ ಏನು ಬರುತ್ತೆ ಇದು 1 ಪ್ಲಸ್ ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ, ಎಲ್ ಸಿ ಎಮ್ ಏನಿರುತ್ತೆ ಕಾಸ್ ಥೀಟಾ ಇಂಟು ಇಲ್ಲಿ ನೋಡಿ ಏನು ಬರುತ್ತೆ ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್, ಕಾಸ್ ಥೀಟಾ ಇಂಟು ಕಾಸ್ ಥೀಟಾ ಅಂದರೆ ಕಾಸ್ ಸ್ಕ್ವೇರ್ ಥೀಟಾ ಬರುತ್ತೆ. ಸೊ ಇದು ಹೋಲ್ ಡಿವೈಡೆಡ್. ಇಲ್ಲಿ ನೋಡಿ ಸೈನ್ ಥೀಟಾ ಸೆಕ್ ಥೀಟಾ ಪ್ಲಸ್ ಟ್ಯಾನ್ ಥೀಟಾ ಇಲ್ಲಿ ಕೆಳಗಡೆ ಬಂದರೆ ಇದು ಮಲ್ಟಿಪ್ಲೈ ಆಗುತ್ತೆ, ಇದಕ್ಕೆ ಅದಕ್ಕೆ ಈ ಥರ ಬರ್ದಿದ್ದೀನಿ. ಸೊ ಇವಾಗ ನೋಡಿ ಯಾವ್ದು ಕ್ಯಾನ್ಸಲ್ ಆಗುತ್ತೆ 1 ಪ್ಲಸ್ ಸೈನ್ ಥೀಟಾ 1 ಪ್ಲಸ್ ಸೈನ್ ಥೀಟಾ ಅಂದರೆ a ಪ್ಲಸ್ ಬಿ ಇಸ್ ಈಕ್ವಲ್ ಟು ಬಿ ಪ್ಲಸ್ ಎ, ಕಾಸ್ ಸ್ಕ್ವೇರ್ ಥೀಟಾ ಕಾಸ್ ಸ್ಕ್ವೇರ್ ಥೀಟಾ. ಸೊ ರಿಮೈನಿಂಗ್ ಏನು ಬರುತ್ತೆ ನೋಡಿ ಇಲ್ಲಿ 1 ಡಿವೈಡೆಡ್ ಬೈ ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ. ಸೊ 1 ಡಿವೈಡೆಡ್ ಸೈನ್ ಥೀಟಾ ಬೈ ಕಾಸ್ ಥೀಟಾ ಅಂದರೆ 1/tan ಥೀಟಾ. ಸೊ ಟ್ಯಾನ್ ಥೀಟಾಗೆ ರೆಸಿಪ್ರೋಕಲ್ ಏನಿದೆ ನಮಗೆ ಕಾಟ್ ಥೀಟಾ. ಸೊ ಥೀಟಾ ಅಂದರೆ ಏನು ಕೊಟ್ಟಿದ್ದಾನೆ, ಥೀಟಾ ಇಸ್ ಈಕ್ವಲ್ ಟು π/4 ಅಂತ ಕೊಟ್ಟಿದ್ದಾನೆ. ಸೊ ಕಾಟ್ π/4 ಈಸ್ ಈಕ್ವಲ್ ಟು ಏನಿದೆ ನಮಗೆ ಆನ್ಸರ್ 1 ಇದೆ. ಸೊ ಇಲ್ಲಿ ಏನಾಗುತ್ತೆ ನೋಡಿ ಆಪ್ಷನ್ ಯಾವ್ದು ಬರುತ್ತೆ, ಆಪ್ಷನ್ ಬಿ ಈಸ್ ಅ ಕರೆಕ್ಟ್ ಆನ್ಸರ್ ಬರುತ್ತೆ. ಸೊ ನೋಡಿ ಏನಿಲ್ಲಿ ಡಿಫ್ರೆನ್ಷಿಯೇಷನ್ ಮಾಡಬೇಕು, ನ್ಯೂಮರೇಟರ್ ಸಪ್ರೇಟ್ ಡಿಫ್ರೆನ್ಷಿಯೇಷನ್, ಡೆರಿವೇಟಿವ್ಸ್ ಇದು. ಸೊ ಡಿನಾಮಿನೇಟರು ಸಪ್ರೇಟ್ ಅಂದರೆ ವಿತ್ ರೆಸ್ಪೆಕ್ಟ್ ಟು ಸೆಕ್ ಥೀಟಾ ಕೊಟ್ಟಿದ್ದಾನೆ. ಸೊ ಇವಾಗ ಡಿಫ್ರೆನ್ಷಿಯೇಷನ್ ಮಾಡಿದರೆ ಇಲ್ಲಿ ನೋಡಿ ಲಾಗ್ ಎಕ್ಸ್ ಥರ ತಗೊಂಡ್ರೆ 1/x. ಸೊ 1/sec ಥೀಟಾ ಪ್ಲಸ್ ಟ್ಯಾನ್ ಥೀಟಾ, ಸೆಕ್ ಥೀಟಾಗೆ ಸೆಕ್ ಥೀಟಾ ಇಂಟು ಟ್ಯಾನ್ ಥೀಟಾ ಡಿಫ್ರೆನ್ಷಿಯೇಷನ್, ಆಮೇಲೆ ಟ್ಯಾನ್ ಥೀಟಾಗೆ ಸೆಕ್ ಸ್ಕ್ವೇರ್, ಅದೇ ಥರ ಸೆಕ್ ಥೀಟಾಗೆ ಡಿಫ್ರೆನ್ಷಿಯೇಷನ್ ಸೆಕ್ ಥೀಟಾ ಇಂಟು ಟ್ಯಾನ್ ಥೀಟಾ. ಸೊ ಇವಾಗ ಇಲ್ಲಿ ನೋಡಿ ಇಲ್ಲಿ ಇದನ್ನು ಸಿಂಪ್ಲಿಫೈ ಮಾಡಿದೆ, ನ್ಯೂಮರೇಟರ್ ಸೆಕ್ ಥೀಟಾ ಅಂದರೆ 1/cos ಥೀಟಾ, ಟ್ಯಾನ್ ಥೀಟಾ ಅಂದರೆ ಸೈನ್ ಥೀಟಾ ಬೈ ಕಾಸ್ ಥೀಟಾ, ಸೆಕ್ ಸ್ಕ್ವೇರ್ ಥೀಟಾ ಅಂದರೆ 1/cos ಸ್ಕ್ವೇರ್ ಥೀಟಾ. ಆಮೇಲೆ ಇದನ್ನು ಕೆಳಗಡೆ ತೊಗೊಂಡಿದ್ದೀನಿ, ಸೆಕ್ ಥೀಟಾ ಅಂದರೆ 1/cos ಥೀಟಾ ಪ್ಲಸ್ ಟ್ಯಾನ್ ಥೀಟಾ ಅಂದರೆ ಸೈನ್ ಥೀಟಾ ಬೈ ಕಾಸ್ ಥೀಟಾ ಇಂಟು ಸೆಕ್ ಥೀಟಾ ಇಂಟು ಟ್ಯಾನ್ ಥೀಟಾನ 1/cos ಥೀಟಾ ಇಂಟು ಸೈನ್ ಥೀಟಾ ಬೈ ಕಾಸ್ ಥೀಟಾ. ಸೊ ಸಿಂಪ್ಲಿಫೈ ಮಾಡಿದ್ರೆ ನೋಡಿ 1 ಇಂಟು ಸೈನ್ ಥೀಟಾ ಪ್ಲಸ್ 1, ಏನಕ್ಕಂದರೆ ಇಲ್ಲಿನೂ ಕಾಸ್ ಸ್ಕ್ವೇರ್ ಬರುತ್ತೆ, ಇಲ್ಲಿನೂ ಡಿನಾಮಿನೇಟರ್ ಕಾಸ್ ಸ್ಕ್ವೇರ್ ಇದೆ. ಸೊ ನ್ಯೂಮರೇಟರ್ ಆಸ್ ಇಟ್ ಈಸ್ ಬರುತ್ತೆ. ಆಮೇಲೆ ಇಲ್ಲಿ ನೋಡಿ 1 ಪ್ಲಸ್ ಇಲ್ಲಿನೂ ಡಿನಾಮಿನೇಟರ್ ಕಾಸ್ ಥೀಟಾ ಇದೆ. ಸೊ ನ್ಯೂಮರೇಟರ್ ಏನು ಬರುತ್ತೆ 1 ಪ್ಲಸ್ ಸೈನ್ ಥೀಟಾ ಬೈ ಕಾಸ್ ಥೀಟಾ, ಇಲ್ಲಿ ಮಲ್ಟಿಪ್ಲೈ ಆಗುತ್ತೆ 1 ಇಂಟು ಸೈನ್ ಥೀಟಾ ಕಾಸ್ ಥೀಟಾ ಇಂಟು ಕಾಸ್ ಸ್ಕ್ವೇರ್ ಥೀಟಾ. ಸೊ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಕ್ಯಾನ್ಸಲ್, ಸೈನ್ ಥೀಟಾ ಪ್ಲಸ್ 1 ಕ್ಯಾನ್ಸಲ್. ಸೊ 1 ಡಿವೈಡೆಡ್ ಬೈ ಸೈನ್ ಥೀಟಾ ಬೈ ಕಾಸ್ ಥೀಟಾ ಬರುತ್ತೆ. ಸೊ 1/tan ಥೀಟಾ, ಟ್ಯಾನ್ ಥೀಟಾನ ನ್ಯೂಮರೇಟರ್ ತೊಗೊಂಡ್ರೆ ರೆಸಿಪ್ರೋಕಲ್ ತೊಗೊಂಡ್ರೆ ಕಾಟ್ ಥೀಟಾ, ಕಾಟ್ π/4 ಅಂತಂದರೆ 1 ಬರುತ್ತೆ. ಸೊ ಆಪ್ಷನ್ ಬಿ ಈಸ್ ಅ ಕರೆಕ್ಟ್. ಈ ಥರ ಡೆರಿವೇಟಿವ್ ಮಾಡಬೇಕು ನೋಡಿ. ಫೋರ್ತ್ ಕ್ವಶನ್ ಇದೆ ನೋಡಿ, ಫೋರ್ತ್ ಕ್ವಶನ್ ಏನಿದೆ, ದ ಮಿನಿಮಮ್ ವ್ಯಾಲ್ಯೂ ಆಫ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಮ್ಯಾಕ್ಸಿಮಮ್ ಆಫ್ ಎಕ್ಸ್ ಕಾಮ 1 ಪ್ಲಸ್ ಎಕ್ಸ್ ಕಾಮ 2 ಮೈನಸ್ ಎಕ್ಸ್ ಅಂತ ಇದೆ. ಸೊ ನೋಡಿ ಈಸ್ ಏನಾಗುತ್ತೆ ಇದು, ಇಲ್ಲಿ ನೋಡಿ ಗ್ರಾಫ್ ತಗೊಂಡ್ರೆ ವೈ ಎಕ್ಸಸ್ ಇರುತ್ತೆ, ಇದು ಎಕ್ಸ್ ಎಕ್ಸಸ್ ಇರುತ್ತೆ, ಇದು ವೈ ಡ್ಯಾಶ್ ಬರುತ್ತೆ, ಎಕ್ಸ್ ಡ್ಯಾಶ್ ಬರುತ್ತೆ. ಸೊ ನೋಡಿ ಅವನು ಏನು ಕೊಟ್ಟಿದ್ದಾನೆ, 1 ಪ್ಲಸ್ ಎಕ್ಸ್, ಇಲ್ಲಿ ನೋಡಿ ಏನಾಗುತ್ತೆ ಇದು ಈ ಕಡೆ y ಈಸ್ ಈಕ್ವಲ್ ಟು 1 ಪ್ಲಸ್ ಎಕ್ಸ್ ಆಗಿರುತ್ತೆ.
ಅದನ್ನೇ ಈ ಕಡೆ ತಗೊಂಡ್ರೆ ಇಲ್ಲಿ ನೋಡಿ ಏನಾಗಿರುತ್ತೆ ಇದು y ಈಸ್ ಈಕ್ವಲ್ ಟು 2 ಮೈನಸ್ ಎಕ್ಸ್ ಆಗಿರುತ್ತೆ. ಸೊ ನೋಡಿ ಇವಾಗ ನಾವು ಏನು ತಗೋಬೇಕಂದ್ರೆ 1 ಪ್ಲಸ್ ಎಕ್ಸ್ ಈಸ್ ಈಕ್ವಲ್ ಟು 2 ಮೈನಸ್ ಎಕ್ಸ್. ಸೊ ಎಕ್ಸ್ ವ್ಯಾಲ್ಯೂ ಫೈಂಡ್ ಮಾಡಬೇಕು. ಇವಾಗ ಏನು ಬರುತ್ತೆ ನೋಡಿ, ಎಕ್ಸ್ ಪ್ಲಸ್ ಎಕ್ಸ್, ಎಕ್ಸನ್ನು ಒಂದು ಸೈಡ್ ತೊಗೊತಾ ಇದ್ದೀನಿ, ನಂಬರನ್ನು ಒಂದು ಸೈಡ್ ತೊಗೊತಾ ಇದ್ದೀನಿ. ಸೊ ಏನಾಗುತ್ತೆ 2x ಈಸ್ ಈಕ್ವಲ್ ಟು 1 ಅಂತ ಬರುತ್ತೆ. ಇಟ್ ಇಂಪ್ಲೈಸ್ x ಈಸ್ ಈಕ್ವಲ್ ಟು ಏನು ಬರುತ್ತೆ ನೋಡಿ 1/2 ಬರುತ್ತೆ. ಸೊ ನಮಗೆ y ವ್ಯಾಲ್ಯೂ ಬೇಕು, ಎಫ್ ಆಫ್ ಎಕ್ಸ್ ಅಂತಂದರೆ y ವ್ಯಾಲ್ಯೂ ನೋಡಿ ಏನು ಬರುತ್ತೆ, ಎಕ್ಸ್ ಪ್ಲಸ್ 1 ಇದೆ. ಸೊ ನೋಡಿ 1/2 ಪ್ಲಸ್ 1. ಸೊ ಇದನ್ನು ಈಸ್ ಈಕ್ವಲ್ ಟು, ಒಂದು ನಿಮಿಷ, y ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 1 ಇದೆ. ಸೊ ಇಟ್ ಇಂಪ್ಲೈಸ್ y ಈಸ್ ಈಕ್ವಲ್ ಟು ಏನಾಗುತ್ತೆ ನೋಡಿ 1/2 ಪ್ಲಸ್ 1 ಆಗುತ್ತೆ. y ಈಸ್ ಈಕ್ವಲ್ ಟು ಎಲ್ ಸಿ ಎಮ್ 2 ಇದೆ, ಇಲ್ಲಿ ಮಲ್ಟಿಪ್ಲೈ 2 ಆಗುತ್ತೆ. ಸೊ 1 ಪ್ಲಸ್ 2 ಬರುತ್ತೆ, ಈಸ್ ಈಕ್ವಲ್ ಟು ಏನಿದೆ ನೋಡಿ 3/2. ಸೊ ಇಲ್ಲಿ ಏನಾಗುತ್ತೆ ನೋಡಿ ಆನ್ಸರು ಆಪ್ಷನ್ ಬಿ ಈಸ್ ಅ ಕರೆಕ್ಟ್ ಆಪ್ಷನ್. ಸೊ ಈ ಥರ ಮಿನಿಮಮ್ ವ್ಯಾಲ್ಯೂ ಆಫ್ ಎಫ್ ಆಫ್ ಎಕ್ಸ್ ಮ್ಯಾಕ್ಸಿಮಮ್ ಕೊಟ್ಬಿಟ್ಟು ಮಿನಿಮಮ್ ಅನ್ನ ಫೈಂಡ್ ಮಾಡಂದ್ರೆ 2 ವ್ಯಾಲ್ಯೂ ಇರುತ್ತಲ್ಲ ಇಲ್ಲಿ ವೇರಿಯೇಬಲ್. ಸೊ ಎರಡನ್ನು ಯೂಸ್ ಮಾಡಿಬಿಟ್ಟು ಎಕ್ಸ್ ವ್ಯಾಲ್ಯೂ ಫೈಂಡ್ ಮಾಡೋದು. ಎಕ್ಸ್ ವ್ಯಾಲ್ಯೂ ಫೈಂಡ್ ಆದಮೇಲೆ ವೈ ವ್ಯಾಲ್ಯೂ ಫೈಂಡ್ ಮಾಡಬೇಕು. ವೈ ವ್ಯಾಲ್ಯೂ ಫೈಂಡ್ ಮಾಡಬೇಕಾದ್ರೆ ಎಕ್ಸ್ ವ್ಯಾಲ್ಯೂನ ಪುಟ್ ಮಾಡಿದ್ರೆ ವೈ ವ್ಯಾಲ್ಯೂ ಬರುತ್ತೆ. ಆವಾಗ ಮಿನಿಮಮ್ ವ್ಯಾಲ್ಯೂ ಏನಾಗಿರುತ್ತೆ ನಮಗೆ 3/2. ಆಪ್ಷನ್ ಬಿ ಈಸ್ ಅ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ನೋಡಿ 5th ಕ್ವಶನ್ ಇದೆ, ಲಿಮಿಟ್ ಎಕ್ಸ್ ಟೆನ್ಸ್ ಟು 0 x into 2 to the power x minus 1 divided by 1 minus cos x ಅಂತ ಇದೆ. ಸೊ ಇಲ್ಲಿ ನೋಡಿ ಫಸ್ಟ್ ಏನು ಮಾಡಬೇಕಿದು, ಲಿಮಿಟ್ ಇದೆ, ಲಿಮಿಟ್ ಎಕ್ಸ್ ಟೆನ್ಸ್ ಟು 0. ನೋಡಿ ಇಲ್ಲ ನಾನೇನು ಮಾಡ್ತೀನಿ, ಇದನ್ನು ರಿಅರೇಂಜ್ ಮಾಡ್ಕೊತೀನಿ. ಇದನ್ನು ಎಕ್ಸ್ ಸ್ಕ್ವೇರ್ ತೊಗೊತೀನಿ ಇಲ್ಲಿ ಇಂಟು 1/x. ನೋಡಿ ಅವಾಗ ನಮಗೆ ವಾಪಸ್ ಎಕ್ಸೇ ಬರುತ್ತೆ. ಇಂಟು ಏನಿದೆ ನೋಡಿ 2 to the power x minus 1 ಅಂತ ಬರುತ್ತೆ. ಸೊ ನೋಡಿ 1 ಮೈನಸ್ ಕಾಸ್ ಎಕ್ಸ್ಗೆ ನಮಗೆ ಏನಿದೆ ಫಾರ್ಮುಲಾ 2 sin ಸ್ಕ್ವಯರ್ x/2 ಅಂತ ಇದೆ. ಇಲ್ಲಿ ನೋಡಿ ಫಾರ್ಮುಲಾ ಏನಿದೆ ನಮಗೆ cos 2x. ನೋಡಿ cos 2xಗೆ ಏನಿತ್ತು 1 ಮೈನಸ್ 2 sin ಸ್ಕ್ವೇರ್ x ಇದೆ. ಸೊ ನೋಡಿ ಇಲ್ಲೇ ನಾನು ಇದನ್ನು ಚೇಂಜ್ ಮಾಡಿದ್ರೆ ಇಲ್ಲೇನು ಬರುತ್ತೆ 2 sin ಸ್ಕ್ವೇರ್ x ಈಸ್ ಈಕ್ವಲ್ ಟು 1 ಮೈನಸ್ ಕಾಸ್ 2x ಅಂತ ಬರುತ್ತೆ. ಸೊ ನೋಡಿ ನನಗೆ ರೀಪ್ಲೇಸ್ ಮಾಡ್ತೀನಿ, ಎಕ್ಸ್ ಪ್ಲೇಸಲ್ಲಿ x/2 ಹಾಕಿದರೆ ಏನು ಬರುತ್ತೆ ನೋಡಿ 2 sin ಸ್ಕ್ವಯರ್ x/2 ಈಸ್ ಈಕ್ವಲ್ ಟು 1 ಮೈನಸ್ ಕಾಸ್ ಎಕ್ಸ್, ಅಂದರೆ 2 ಕ್ಯಾನ್ಸಲ್ ಆಗಿ ಹೋಗ್ಬಿಡುತ್ತೆ. ಸೊ ಇಲ್ಲಿ ನೋಡಿ ಅದಕ್ಕೆ 1 ಮೈನಸ್ ಕಾಸ್ ಎಕ್ಸ್ ಅಂದರೆ 2 sin ಸ್ಕ್ವೇರ್ x ಇಂಟು 1/x. ಇಲ್ಲಿ ನೋಡಿ ಇದನ್ನ ಸಿಂಪ್ಲಿಫೈ ಮಾಡಬೇಕು. ಇವಾಗ ಲಿಮಿಟ್ ಎಕ್ಸ್ ಟೆನ್ಸ್ ಟು 0. ಇಲ್ಲಿ ನೋಡಿ ಏನಿದೆ 2 to the power x ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್. ಇದನ್ನ ಸಪ್ರೇಟ್ ಮಾಡ್ತಾ ಇದ್ದೀನಿ ಅಂದರೆ ಲಿಮಿಟ್ ಅಪ್ಲೈ ಮಾಡೋಕ್ಕೆ ಈಸಿ ಆಗುತ್ತೆ ನಮಗೆ. ಆಮೇಲೆ ಇಲ್ಲಿ ನೋಡಿ 1/2 ಇದೆ, ಸೊ 1/2 ಬರಿತಾ ಇದ್ದೀನಿ. ಆಮೇಲೆ ನೋಡಿ ಇಲ್ಲಿ ಮೇಲೇನಿದೆ ಎಕ್ಸ್ ಸ್ಕ್ವಯರ್, ಆಮೇಲೆ ಡಿವೈಡೆಡ್ ಬೈ ಸೈನ್ ಸ್ಕ್ವಯರ್ x/2 ಅಂತ ಇದೆ. ಸೊ ನೋಡಿ ಇವಾಗ ಲಿಮಿಟ್ ಎಕ್ಸ್ ಟೆನ್ಸ್ ಟು 0 2 to the power x ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್ ಏನಾಗುತ್ತೆ ಅಂದರೆ log 2 ಬರುತ್ತೆ. ಬಟ್ ಫಸ್ಟ್ ಏನು ಮಾಡೋಣ, ಇದನ್ನು ಸಿಂಪ್ಲಿಫೈ ಮಾಡೋಣ. ಇಲ್ಲಿ ನೋಡಿ ಲಿಮಿಟ್, ಇನ್ನು ಲಿಮಿಟ್ ರಿಮೂವ್ ಮಾಡಿಲ್ಲ, ಎಕ್ಸ್ ಟೆನ್ಸ್ ಟು 0 2 to the power x ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್ ಇಂಟು 1 ಡಿವೈಡೆಡ್ ಬೈ 2. ಇಲ್ಲಿ ನೋಡಿ ಇದನ್ನು ನಾನು ಎಕ್ಸ್ ಡಿವೈಡೆಡ್ ಬೈ ಸೈನ್ x/2 ಅಂತ ಬರೀಬೋದು, ಹೋಲ್ ಸ್ಕ್ವೇರ್ ತಗೊಂಡಿದ್ದೀನಿ. ಇವಾಗ ನೋಡಿ ನಮಗೆ ಏನಿದೆ ಇನ್ನು ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಸೈನ್ x/x ಈಸ್ ಈಕ್ವಲ್ ಟು ಏನಿದೆ ನಮಗೆ 1 ಅಂತ ಇದೆ. ಸೊ ಇಲ್ಲಿ ಏನು ಬರುತ್ತೆ ನೋಡಿ, ಇವಾಗ ಎಲ್ಲದಕ್ಕೂ ಲಿಮಿಟ್ ಅಪ್ಲೈ ಮಾಡಿದರೆ ಈಸ್ ಈಕ್ವಲ್ ಟು ಇದೇನು ಬರುತ್ತೆ ಇದು log 2 ಬರುತ್ತೆ. 2 log ಅಲ್ಲ log 2. ಈ ಪೋರ್ಷನ್ ಮಾತ್ರ ನೋಡಿ 2 to the power x ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್ ಅಂತಂದ್ರೆ ಅದೇನು ಬರುತ್ತೆ ನಮಗೆ log 2 ಬೇಸ್ ಇ ಇರುತ್ತೆ. ಇಂಟು ನೋಡಿ 1/2 ಇದೆ. ಸೊ ಇದಕ್ಕೆ ಲಿಮಿಟ್ ಅಪ್ಲೈ ಮಾಡಿದರೆ ಏನು ಬರುತ್ತೆ ನೋಡಿ 1 ಡಿವೈಡೆಡ್ ಬೈ 2 ಹೋಲ್ ಸ್ಕ್ವೇರ್ ಅಂತ ಬರುತ್ತೆ. ಸೊ ನೋಡಿ
ಏನಕ್ಕಂದ್ರೆ ನಮ್ಗೆ ಇರೋದು sin x by x, ಇಲ್ಲಿ ಇರೋದು x by sin x. ಸೊ ಇಲ್ಲಿ ಸಾರಿ x by 2 ಅಂತ ಇದೆ, ಇಲ್ಲಿ x ಇದೆ, ಇಲ್ಲಿ x by 2 ಅಂತ ಇದೆ. ಸೊ ಅದಕ್ಕೆ ಇಲ್ಲಿ ಏನ್ ಬರುತ್ತೆ, 1 ಪ್ಲೇಸ್ ಅಲ್ಲಿ 1/2 ಅಂತ ಬರುತ್ತೆ. ಸೊ ಅದರದ್ದು ಡಿಫ್ರೆನ್ಸಿಯೇಷನ್. ಸೊ ಇಲ್ಲಿ ನೋಡಿ log 2 ಬೇಸಿ ಇದೆ, ಸೊ ಇಂಟು 1/2. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ನೋಡಿ 1/2 ಮೇಲೋದ್ರೆ ರೆಸಿಪ್ರೋಕಲ್ ಏನಾಗುತ್ತೆ, 2 ಸ್ಕ್ವೇರ್ ಅಂದ್ರೆ 4 ಬರುತ್ತೆ. ಸೊ 2 1s 2 2s. ಸೊ ಇಲ್ಲಿ ಏನ್ ಬರುತ್ತೆ ನೋಡಿ, log ಈ 2 ಇಂಟು 2 ಇದೆ. ಸೊ ಏನ್ ಬರುತ್ತೆ ನೋಡಿ, ಇದನ್ನ ನಾವು ಇದು ಬೇಸಿ ಇರುತ್ತೆ, ಬೇಸಿ log 2 to the power 2 ಅಂತ ಬರೀಬಹುದು. ಅವಾಗ ಏನಾಗುತ್ತೆ ನಮಗೆ ಈಸ್ ಈಕ್ವಲ್ ಟು 2 log 2 ಅಂತ ಬರುತ್ತೆ. ಸೊ ಏನಕ್ಕಂದ್ರೆ ನೋಡಿ ಇಲ್ಲಿ log x ಸ್ಕ್ವೇರ್ ಈಸ್ ಈಕ್ವಲ್ ಟು 2 log x ಅಂತ ಬರುತ್ತೆ. ಇದು ಒಂದು ಸ್ಟ್ಯಾಂಡರ್ಡ್ ಫಾರ್ಮುಲಾ. ಸೊ ಇದೆಲ್ಲನೂ ಯೂಸ್ ಮಾಡ್ಬೇಕು, ಇದೆಲ್ಲನೂ ಬೇಸಿಕ್ ಥಿಂಗು ನೆನಪಿರ್ಬೇಕು ಇದೆಲ್ಲ. ಸೊ ಆನ್ಸರ್ ಏನ್ ಬರುತ್ತೆ ನೋಡಿ, 2 log 2 ಅಂತ ಬರುತ್ತೆ. ಆಪ್ಷನ್ ಬಿ ಈಸ್ ಅ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಸೊ ನೋಡಿ ಆಪ್ಷನ್ ಬಿ ಈಸ್ ಅ ಕರೆಕ್ಟ್ ಆನ್ಸರ್. ಈ ತರ ಕೆಲವೊಂದು ಕಾನ್ಸೆಪ್ಟ್ ಅನ್ನ ನೆನ್ಪಿಟ್ರೆ ಈಸಿ ಆಗ್ಬಿಡುತ್ತೆ ನಮಗೆ. ಇಲ್ಲಿ ನೋಡಿ ಫಾರ್ಮುಲಾ ಇದನ್ನ ಇದು ಸಿಂಪ್ಲಿಫೈ ಮಾಡಿದ್ರೆ 1 - cos x ಬರುತ್ತೆ. ಆಮೇಲೆ ಇಲ್ಲಿ ನೋಡಿ ಎಕ್ಸ್ ಇತ್ತಲ್ಲ, x ಸ್ಕ್ವೇರ್ ಬೈ ಎಕ್ಸ್ ಅಂತ ಅರೇಂಜ್ ಮಾಡಿದ್ರೆ ನನಗೆ 2 to the power x - 1 ಡಿವೈಡೆಡ್ ಬೈ ಎಕ್ಸ್ ಅಂದ್ರೆ log 2 ಅಂತ ಬರುತ್ತೆ. ಲಿಮಿಟ್ ಅಪ್ಲೈ ಮಾಡಿದಾಗ ಅದಕ್ಕೆ ನಾನು ಈ ತರ ರಿಅರೇಂಜ್ ಮಾಡ್ಕೊಂಡು, ಆಮೇಲೆ ಇಲ್ಲಿ ನೋಡಿ 2 ಇದೆಯಲ್ಲ 1/2 ಆಸ್ ಇಟ್ ಈಸ್ ತಗೊಂಡಿದ್ದೀನಿ. ಆಮೇಲೆ ಇಲ್ಲಿ x ಸ್ಕ್ವೇರ್ ಬೈ ಸೈನ್ ಸ್ಕ್ವೇರ್ x/2 ಬರುತ್ತೆ. ಸೊ ಇಲ್ಲಿ ಅವಾಗ x ಬೈ ಸೈನ್ x/2 ಇದೆಯಲ್ಲ ಅದನ್ನ ಹೋಲ್ ಸ್ಕ್ವೇರ್ ತಗೋಬಹುದು. ಎರಡಕ್ಕೂ ಸ್ಕ್ವೇರ್, ನ್ಯೂಮರೇಟರ್ ಡಿನಾಮಿನೇಟರ್ ಎರಡು ಸ್ಕ್ವೇರ್ ಇದ್ರೆ ಹೋಲ್ ಸ್ಕ್ವೇರ್ ತಗೋಬಹುದು. ಸೊ ಅದಾದ್ಮೇಲೆ ಲಿಮಿಟ್ x sin x → 0 sin x by x is equal to ಏನಾಗಿರುತ್ತೆ 1 ಆಗಿರುತ್ತೆ. ಸೊ ಆ ಕಾನ್ಸೆಪ್ಟ್ ಯೂಸ್ ಮಾಡಿದ್ರೆ ಇಲ್ಲಿ x ಇದೆ, ಇಲ್ಲಿ x/1 x/2 ಇದೆ. ಸೊ ಅದಕ್ಕೆ ಡಿವೈಡೆಡ್ 1/2 ಬರುತ್ತೆ. ಸೊ ಸಿಂಪ್ಲಿಫೈ ಮಾಡಿದ ಆನ್ಸರ್ 2 log 2. ಆಪ್ಷನ್ ಬಿ ಈಸ್ ಅ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ನೋಡಿ 6th ಕ್ವಶನ್ ಇದೆ. ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ 5 into cos theta plus 3 into cos theta minus pi/3 plus 3 ಈಸ್ ಅಂತ ಕೇಳಿದ್ದಾನೆ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಸೊ ಫಸ್ಟ್ ನೋಡಿ ಕೊಟ್ಟಿರೋದೇನಿದೆ ಇಲ್ಲಿ ಎಕ್ಸ್ಪ್ರೆಷನ್ 5 into cos theta ಇದೆ. ಇಲ್ಲಿ ನೋಡಿ ಪ್ಲಸ್ 3 ಆಸ್ ಇಟ್ ಈಸ್ ಬರುತ್ತೆ. ಇಲ್ಲಿ ನೋಡಿ cos a minus b ಫಾರ್ಮುಲಾ ಯೂಸ್ ಮಾಡಬೇಕು. ಏನಿದೆ ನೋಡಿ cos a minus b is equal to cos a cos b plus sin a sin b ಅಂತ ಇದೆ. ಸಾರಿ ಕ್ವಶನ್ ಅಲ್ಲಿ ಏನಿದೆ ಥೀಟಾ ಪ್ಲಸ್ 5/3 ಅಂತ ಇದೆ. ಸೊ ಅವಾಗ ಏನಾಗುತ್ತೆ ನಮಗೆ ಕಾಸ್ ಆಫ್ a ಪ್ಲಸ್ ಬಿ ಫಾರ್ಮುಲಾ ಅಂದ್ರೆ ಏನ್ ಬರುತ್ತೆ ನಮಗೆ ಕಾಸ್ a ಪ್ಲಸ್ ಕಾಸ್ a ಕಾಸ್ b ಮೈನಸ್ ಬರುತ್ತೆ. ಕಾಸ್ a ಕಾಸ್ b ಮೈನಸ್ ಸೈನ್ a ಸೈನ್ b ಅಂತ ಬರುತ್ತೆ. ಸೊ ನೋಡಿ ಇಲ್ಲಿ ಅದನ್ನ ತಗೊಂಡ್ರೆ ಏನಾಗುತ್ತೆ ಕಾಸ್ ಥೀಟಾ ಇಂಟು ಕಾಸ್ 5/3 ಅಂತ ಬರುತ್ತೆ. ಆಮೇಲೆ ನೋಡಿ ಮೈನಸ್ ಏನಿದೆ ನಮಗೆ ಸೈನ್ ಥೀಟಾ ಇಂಟು ಸೈನ್ 5/3 ಪ್ಲಸ್ ಏನಿದೆ 3. ಸೊ ನೋಡಿ ಇದನ್ನ ಸಿಂಪ್ಲಿಫೈ ಮಾಡಿದೆ is equal to 5 into cos theta plus 3 into cos theta ಅಂದ್ರೆ 3 ಎರಡಕ್ಕೂ ಮಲ್ಟಿಪ್ಲೈ ಆಗುತ್ತೆ ಇಂಟು cos pi/3 ಅಂದ್ರೆ 60 ಡಿಗ್ರಿ. 60 ಡಿಗ್ರಿ ಏನು ಬರುತ್ತೆ ಇಲ್ಲಿ 1/2 ಬರುತ್ತೆ ಮೈನಸ್
3 into sin theta. Sin 5/3 ಅಂದರೆ 60 ಡಿಗ್ರಿ ಅಂದರೆ ಏನು ಬರುತ್ತೆ √3/2 ಬರುತ್ತೆ ಪ್ಲಸ್ 3 ಆಸ್ ಇಟ್ ಈಸ್. ಸೊ ನೋಡಿ ಇವಾಗ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಇಲ್ಲಿ ನೋಡಿ ಏನು ಬರುತ್ತೆ 5 cos theta ಇದು ನೋಡಿ ಏನು ಬರುತ್ತೆ ಪ್ಲಸ್ 3/2 cos theta ಮೈನಸ್ ಇಲ್ಲಿ ನೋಡಿ ಸಾರಿ ಮೈನಸ್ ಈಕ್ವಲ್ ಅಲ್ಲ ಮೈನಸ್ minus 3 into √3/2 into sin theta ಬರುತ್ತೆ ಪ್ಲಸ್ 3 ಇಲ್ಲಿ ನೋಡಿ cos theta 2 ಟೈಮ್ ಇದೆಯಲ್ಲ 5 plus 3/2 ಆಡ್ ಮಾಡಬೇಕು 5 plus 3/2 ಅಂದ್ರೆ LCM 2 ಇದೆ ಈ 2 ಮಲ್ಟಿಪ್ಲೈ ಆದ್ರೆ 10 plus 3 ಅಂತಂದ್ರೆ 13 ಬರುತ್ತೆ. ಸೊ ಇಲ್ಲಿ ಏನು ಬರುತ್ತೆ ನಮಗೆ ಈಸ್ ಈಕ್ವಲ್ ಟು 13/2 cos theta ಬರುತ್ತೆ ಮೈನಸ್ 3 √3 divided by 2 sin theta ಪ್ಲಸ್ 3 ಬರುತ್ತೆ. ಸೊ ನೋಡಿ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಇವಾಗ ನೋಡಿ ಯಾವ ಫಾರ್ಮೆಟ್ ಅಲ್ಲಿ ಇದೆ ಇದು a into cos theta ಮೈನಸ್ b into sin theta ಇದೆ. ಸೊ ಪ್ಲಸ್ 3 ಬರುತ್ತೆ. ಇಲ್ಲಿ ನೋಡಿ ನಾವು ಇದಕ್ಕೆ ಕಂಪೇರ್ ಮಾಡಿದ್ರೆ ಎ ವ್ಯಾಲ್ಯೂ ಏನು ಬರುತ್ತೆ ನೋಡಿ ನಮಗೆ ಎ ವ್ಯಾಲ್ಯೂ ಏನು ಬರುತ್ತೆ ಈಸ್ ಈಕ್ವಲ್ ಟು 13/2 ಬರುತ್ತೆ. ಬಿ ವ್ಯಾಲ್ಯೂ ಏನು ಬರುತ್ತೆ 3√3 divided by 2 ಅಂತ ಬರುತ್ತೆ. ಸೊ ಅವನೇನು ಕೇಳಿದೆ ನೋಡಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ದ ಗಿವನ್ ಎಕ್ಸ್ಪ್ರೆಷನ್ ಇದೆ. ಸೊ ಮ್ಯಾಕ್ಸಿಮಮ್ ವ್ಯಾಲ್ಯೂ ಇಲ್ಲಿ ಏನು ಮಾಡಬೇಕಂದ್ರೆ ನಾವು ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ದಿಸ್ ಈ ತರ ದಿಸ್ ಟೈಪ್ ಆಫ್ ಎಕ್ಸ್ಪ್ರೆಷನ್ ಏನು ಬರುತ್ತೆ ಅಂದರೆ ದಿಸ್ ಟೈಪ್ ಆಫ್ ಎಕ್ಸ್ಪ್ರೆಷನ್ ಈಸ್ ಈಕ್ವಲ್ ಟು ಏನು ಬರುತ್ತೆ a square plus b square plus b square to the power 1/2 ಇಲ್ಲಿ ಪ್ಲಸ್ 3 ಇದೆ. ಸೊ ಇಲ್ಲಿ ನೋಡಿ ಏನು ಬರುತ್ತೆ ಇವಾಗ a ಸ್ಕ್ವಯರ್ ಅಂತಂದ್ರೆ ನೋಡಿ 13 ಸ್ಕ್ವಯರ್ ಅಂತಂದ್ರೆ 169 ಬರುತ್ತೆ ಡಿವೈಡೆಡ್ ಬೈ 4 a ಸ್ಕ್ವಯರ್ ಪ್ಲಸ್ b ಸ್ಕ್ವಯರ್ ಅಂತಂದ್ರೆ ನೋಡಿ √3ಗೆ ಕ್ಯಾನ್ಸಲ್ ಆಗುತ್ತೆ 3ಗೆ ಸ್ಕ್ವೇರ್ 9 3s 27 ಬರುತ್ತೆ ಅಂದರೆ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ ಒಂದಕ್ಕೆ 3ಗೆ ಮತ್ತೆ ಸ್ಕ್ವೇರ್ ಬರುತ್ತೆ. ಸೊ ಅದಕ್ಕೆ 3 3s 9 ಇರುತ್ತೆ ಈ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿಬಿಟ್ಟು 3 ಮಾತ್ರ ಇರುತ್ತೆ. ಸೊ 9 3s 27 ಡಿವೈಡೆಡ್ ಬೈ ಏನಾಗುತ್ತೆ 4 ಬರುತ್ತೆ. ಇದಕ್ಕೆ 1/2 ಪ್ಲಸ್ 3 ಮಾಡಬೇಕು. ಸೊ ನೋಡಿ ಇವಾಗ ಆ್ಯಡ್ ಮಾಡಬೇಕು 169 ಪ್ಲಸ್ 27 ಏನಕ್ಕಂದ್ರೆ ಇಲ್ಲಿ ನೋಡಿ ಡಿವೈಡೆಡ್ 4 ಆಸ್ ಇಟ್ ಈಸ್ ಬರುತ್ತೆ. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 9 7 ಏನಾಗುತ್ತೆ 16 ಕ್ಯಾರಿ 1 ಬರುತ್ತೆ 1 3 ಪ್ಲಸ್ 6 9 ಬರುತ್ತೆ 196 1/2 ಬರುತ್ತೆ. ಸೊ ಪ್ಲಸ್ ಏನಿದೆ ನಮಗೆ 3. ಸೊ ನೋಡಿ ಇದನ್ನ ಇವಾಗ ಎರಡನ್ನೂ ರೂಟ್ ರಿಮೂವ್ ಮಾಡಿದ್ರೆ ಇದು ನೋಡು ಇದು 14 14s 196 ಇರುತ್ತೆ. ಆಮೇಲೆ ಇದು 2 ಬರುತ್ತೆ ಅವಾಗ 2 1s 2 7s ಪ್ಲಸ್ ಏನಿದೆ 3 ಇದೆ. ಸೊ ಈಸ್ ಈಕ್ವಲ್ ಟು ಏನಾಗುತ್ತೆ ನೋಡಿ 7 ಪ್ಲಸ್ 3 ಬರುತ್ತೆ. ಸೊ ಆನ್ಸರ್ ಏನು ಬರುತ್ತೆ ನೋಡಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ದಿಸ್ ಟೈಪ್ ಆಫ್ ಎಕ್ಸ್ಪ್ರೆಷನ್ ಏನು ಬರುತ್ತೆ ಇದಕ್ಕೆ ಆನ್ಸರ್ ಆಪ್ಷನ್ ಸಿ ಈಸ್ ಅ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಸೊ ನೋಡಿ ಈ ಥರ ಸಿಂಪ್ಲಿಫೈ ಮಾಡಿಬಿಟ್ಟು ಎ ಬಿ ವ್ಯಾಲ್ಯೂವನ್ನು ಫೈಂಡ್ ಮಾಡಿದ್ರೆ ಆಮೇಲೆ ಈ ಥರ ಎಕ್ಸ್ಪ್ರೆಷನ್ ಏನೇ ಬರುತ್ತೆ ಮ್ಯಾಕ್ಸಿಮಮ್ ವ್ಯಾಲ್ಯೂದು ಇದು a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಟು ದಿ ಪವರ್ 1/2 ಪ್ಲಸ್ 3 ಅಂದರೆ ಇಲ್ಲಿ ಪ್ಲಸ್ 3 ಇದೆಯಲ್ಲ ಅದಕ್ಕೋಸ್ಕರ ಪ್ಲಸ್ 3 ತೊಗೊಂಡಿದ್ದೀನಿ. ಸೊ ಇಲ್ಲ ಅಂದ್ರೆ ಏನು ಬರುತ್ತಲ್ಲ ಕಾನ್ಸ್ಟೆಂಟು ಅದು ಅದೇ ಬರುತ್ತೆ ಕಾನ್ಸ್ಟೆಂಟ್ ಇರೋದು ಬರುತ್ತೆ ಇಲ್ಲಿ. ಸೊ ಈ ಎಕ್ಸ್ಪ್ರೆಷನ್ ಯೂಸ್ ಮಾಡಿದ್ರೆ ಮ್ಯಾಕ್ಸಿಮಮ್ ವ್ಯಾಲ್ಯೂವನ್ನು ಕೊಟ್ಟಿರೋ ಎಕ್ಸ್ಪ್ರೆಷನ್ ಮ್ಯಾಕ್ಸಿಮಮ್ ವ್ಯಾಲ್ಯೂವನ್ನು ಫೈಂಡ್ ಮಾಡ್ಬೋದು. ನೆಕ್ಸ್ಟ್ ನೋಡಿ 7th ಕ್ವಶನ್ ಇದೆ
ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ 1 ಡಿವೈಡೆಡ್ ಬೈ n ಅಂತ ಇದೆ ಇಂಟು 1 ಪ್ಲಸ್ ರೂಟ್ 2 ಪ್ಲಸ್ ಕ್ಯೂಬ್ ರೂಟ್ ಆಫ್ 3 ಪ್ಲಸ್ ಸೋ ಆನ್ nth ರೂಟ್ ಆಫ್ n ಅಂತ ಇದೆ. ಸೊ ಇಲ್ಲಿ ನೋಡಿ ಯಾವ ಥರ ಇದನ್ನು ಫೈಂಡ್ ಮಾಡಬೇಕು, ಏನಾಗುತ್ತೆ ಇದು ಆನ್ಸರ್ ಅಂತಂದರೆ ನೋಡಿ ನಮಗೆ ಒಂದು ಇದು ಇದೆ ಎ ಎನ್ ಅಂತ ಲಿಮಿಟ್, ಅದನ್ನು ಯೂಸ್ ಮಾಡಬೇಕು ಇಲ್ಲಿ. ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ನೋಡಿ a1 ಪ್ಲಸ್ a2 ಪ್ಲಸ್ ಸೋ ಆನ್ ಪ್ಲಸ್ ಎ ಎನ್ ಅಂತ ಇದೆ. ಸೊ ನೋಡಿ ಡಿವೈಡೆಡ್ ಬೈ n ಅಂತ ಇದು ಈಸ್ ಈಕ್ವಲ್ ಟು ಏನಾಗಿರುತ್ತೆ ಅಂತಂದರೆ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ಎ ಎನ್ ಅಂತ ಬರುತ್ತೆ. ಸೊ ಇದು ಸ್ಟ್ಯಾಂಡರ್ಡ್ ಫಾರ್ಮು, ಇದನ್ನು ನಾವು ಯೂಸ್ ಮಾಡಬೇಕಿಲ್ಲಿ. ಸೊ ಏನಾಗುತ್ತೆ ನಮ್ಗೆ ಹಂಗಿದ್ರೆ ಇದು ನೋಡಿ ಲೆಟ್ ಅಸ್ ಟೇಕ್ ಲೆಟ್ y ಈಸ್ ಈಕ್ವಲ್ ಟು ಲಿಮಿಟ್ ನೋಡಿ ಲಿಮಿಟ್ ಏನಿದೆ n ಟೆನ್ಸ್ ಟು ಇನ್ಫಿನಿಟಿ 1 ಡಿವೈಡೆಡ್ ಬೈ n ಅಂತ ಇದೆ. ಸೊ 1 ಪ್ಲಸ್ ರೂಟ್ 2 ಪ್ಲಸ್ ಕ್ಯೂಬ್ ರೂಟ್ ಆಫ್ 3 ಅಂತ ಇದೆ ಪ್ಲಸ್ ಸೋ ಆನ್ nth ರೂಟ್ ಆಫ್ n ಅಂತ ಇದೆ. ಸೊ ಇದನ್ನು ಅಪ್ಲೈ ಮಾಡಿದರೆ ಇದು ನೋಡಿ ಇದನ್ನು ಅಪ್ಲೈ ಮಾಡಿದ್ರೆ ಇಲ್ಲಿ ಏನು ಬರುತ್ತೆ ನಮಗೆ ಈಸ್ ಈಕ್ವಲ್ ಟು ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ nth ರೂಟ್ ಆಫ್ n ಅಂತ ಬರುತ್ತೆ. ಸೊ ನೋಡಿ y ಈಸ್ ಈಕ್ವಲ್ ಟು ಅಂತ ತಗೊಂಡಿದ್ದೀನಿ. ಇವಾಗ ಡೈರೆಕ್ಟಾಗಿ ಇದನ್ನು ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ಬರೋದಿಲ್ಲ. ಸೊ ಇವಾಗ ಏನು ಮಾಡಬೇಕಂತಂದರೆ ನೋಡಿ ಟೇಕಿಂಗ್ ಲಾಗ್ ಆನ್ ಬೋತ್ ಸೈಡ್ಸ್ ಅಂತ ಟೇಕಿಂಗ್ ಲಾಗ್ ಆನ್ ಬೋತ್ ಸೈಡ್ಸ್. ಸೊ ನೋಡಿ ಅವಾಗ ಏನಾಗುತ್ತೆ ನಮಗೆ ಲಾಗ್ y ಬರುತ್ತೆ. ಲಾಗ್ y ಈಸ್ ಈಕ್ವಲ್ ಟು ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ಇದು ನೋಡಿ ಏನಾಗುತ್ತೆ ಅಂತಂದರೆ ಲಾಗ್ ಒಂದು ನಿಮಿಷ ಲಾಗ್ ಇದು ಲಾಗ್ ಅಪ್ಲೈ ಮಾಡಿದರೆ ಏನಾಗುತ್ತೆ ನೋಡಿ ಲಾಗ್ n ಟು ದಿ ಪವರ್ 1 ಬೈ n ಅಂತ ಬರುತ್ತೆ. ಸೊ ನೋಡಿ ಇದನ್ನು ಫರ್ದರ್ ಸಿಂಪ್ಲಿಫಿಕೇಶನ್ ಏನು ಬರುತ್ತೆ ಲಾಗ್ y ಈಸ್ ಈಕ್ವಲ್ ಟು ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ಇಲ್ಲಿ ನೋಡಿ ಇದೇನು ಬರುತ್ತೆ 1 ಡಿವೈಡೆಡ್ ಬೈ n ಇಂಟು ಲಾಗ್ n ಆಗುತ್ತೆ. ಏನಕ್ಕಂದರೆ ನಮಗೆ ಫಾರ್ಮುಲಾ ಇದೆ ನೋಡಿ ಲಾಗ್ ಎಕ್ಸ್ ಸ್ಕ್ವಯರ್ ಅಂತಂದರೆ ಏನಿದೆ 2 ಇಂಟು ಲಾಗ್ ಎಕ್ಸ್ ಅಂತ ಬರುತ್ತೆ. ಸೊ ಅದನ್ನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಸೊ 1 ಡಿವೈಡೆಡ್ ಬೈ n ಲಾಗ್ n. ಸೊ ಇವಾಗ ನಾವೇನು ಯೂಸ್ ಮಾಡಬೇಕಂದ್ರೆ ಇಲ್ಲಿ ಇದನ್ನು ಯೂಸಿಂಗ್ ಎಲ್ ಹಾಸ್ಪಿಟಲ್ ರೂಲ್. ಸೊ ನೋಡಿ ಯೂಸಿಂಗ್ ಎಲ್ ಹಾಸ್ಪಿಟಲ್ ರೂಲ್ ಏನು ಬರುತ್ತಂದರೆ ಲಾಗ್ y ಈಸ್ ಈಕ್ವಲ್ ಟು ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ಇದೆ 1 ಡಿವೈಡೆಡ್ ಬೈ n ಡಿವೈಡೆಡ್ ಬೈ 1 ಅಂತ ಬರುತ್ತೆ. ಸೊ ನೋಡಿ ಇವಾಗ ಏನು ಬರುತ್ತೆ ಲಾಗ್ y ಈಸ್ ಈಕ್ವಲ್ ಟು 0 ಬರುತ್ತೆ. ಸೊ ನಮಗೆ y ಮಾತ್ರ ಬೇಕು, ಲಾಗನ್ನು ಈ ಕಡೆ ಕಳಿಸಿದ್ರೆ e ಟು ದಿ ಪವರ್ 0. ಸೊ ಆನ್ಸರ್ ಏನು ಬರುತ್ತೆ 1 ಬರುತ್ತೆ. ನೋಡಿ ಆಪ್ಷನ್ ಏನಾಗಿರುತ್ತೆ ಆಪ್ಷನ್ ಬಿ ಈಸ್ ಅ ಕರೆಕ್ಟ್ ಆನ್ಸರ್. ಸೊ ಈ ಥರ a1 ಪ್ಲಸ್ a2 ಪ್ಲಸ್ ಸೋ ಆನ್ an ಡಿವೈಡೆಡ್ ಬೈ n ಅದನ್ನು ಯೂಸ್ ಮಾಡಿದ್ರೆ ಇಲ್ಲಿ ನಮಗೆ ಈಸಿಯಾಗಿ ಲಿಮಿಟನ್ನು ಅಪ್ಲೈ ಮಾಡ್ಬೋದು. ಸೊ ಆಪ್ಷನ್ ಏನಾಗುತ್ತೆ ಆಪ್ಷನ್ ಬಿ ಈಸ್ ಅ ಕರೆಕ್ಟ್ ಆನ್ಸರ್. ಸೊ ಆನ್ಸರ್ ನೋಡಿ ಇಲ್ಲಿ ಲಾಗ್ ಎಕ್ಸ್ ಸ್ಕ್ವೇರ್ ಇದೇನಿದೆ 2 ಲಾಗ್ ಎಕ್ಸ್ ಆಗುತ್ತೆ. ನೆಕ್ಸ್ಟ್ ನೋಡಿ 8th ಕ್ವಶನ್ ಇದೆ. ಸೊ ಈ ಕ್ವಶನ್ ಎಲ್ಲ ಆಲ್ರೆಡಿ ಕೇಳಿರೋದಿದೆ ನೋಡಿ 2023 ಕೇಳಿರೋ ಕ್ವಶನ್ ನೋಡಿ. ಇದು ಏನಿದೆ ಲಿಮಿಟ್ ಇಫ್ ಲಿಮಿಟ್ ಎಕ್ಸ್ಟೆಂಡ್ಸ್ ಟು 0 sin of 2 plus x minus sin of 2 minus x divided by x is equal to a into cos b ಅಂತ ಇದೆ. ಸೊ ನೋಡಿ ಇವಾಗ ಡಿಫ್ರೆನ್ಶಿಯೇಟ್ ಮಾಡಿದರೆ ಇದೇನು ಬರುತ್ತೆ ನೋಡಿ ಲಿಮಿಟ್ ಎಕ್ಸ್ಟೆಂಡ್ಸ್ ಟು 0 ಇದು ಇದ್ರದ್ದು ಡೆರಿವೇಟ್ ಏನಾಗುತ್ತೆ ಸೈನ್ ಎಕ್ಸ್ದು ಏನಾಗುತ್ತೆ ಕಾಸ್ 2 ಪ್ಲಸ್ ಎಕ್ಸು
ಎಕ್ಸ್ದು ಮತ್ತು ಡಿಫ್ರೆನ್ಷಿಯೇಷನ್ 1 ಬರುತ್ತೆ ಮೈನಸ್ ಸೈನ್ದು ಡಿಫ್ರೆನ್ಷಿಯೇಷನ್ ಏನು ಬರುತ್ತೆ ಕಾಸ್ ಎಕ್ಸ್ ಕಾಸ್ 2 ಮೈನಸ್ ಎಕ್ಸ್ ಬರುತ್ತೆ ಇಲ್ಲಿ ನೋಡಿ ಮತ್ತೆ ಎಕ್ಸ್ದು ಡಿಫ್ರೆನ್ಷಿಯೇಷನ್ -1 ಬರುತ್ತೆ ಸೊ ಇದು ಡಿವೈಡೆಡ್ ಏನಾಗಿರುತ್ತೆ 1 ಬರುತ್ತೆ ಎಕ್ಸ್ ಡಿಫ್ರೆನ್ಷಿಯೇಷನ್ ಸೊ ಇವಾಗ ನೋಡಿ ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ನೋಡಿ ಇದೇನಾಗುತ್ತೆ ಕಾಸ್ 2 ಪ್ಲಸ್ ಎಕ್ಸ್ ಇಲ್ಲಿ ನೋಡಿ ಏನಿದೆ ಇದು ಈಸ್ ಈಕ್ವಲ್ ಟು ಅದನ್ನು ತಗೋಬೇಕು ಈಸ್ ಈಕ್ವಲ್ ಟು ಏನು ಕೊಟ್ಟಿದ್ದಾನೆ ಎ ಕಾಸ್ ಬಿ ಅಂತ ಕೊಟ್ಟಿದ್ದಾನೆ ಎ ಕಾಸ್ ಬಿ ಅಂತ ಇದೆ ಸೊ ನೋಡಿ ಇದನ್ನು ಇಲ್ಲೇನಾಗುತ್ತೆ -1 ಇಂಟು -1 ಅಂದರೆ ಪ್ಲಸ್ ಕಾಸ್ ಆಫ್ 2 ಮೈನಸ್ ಎಕ್ಸ್ ಅಂತ ಆಗುತ್ತೆ ಈಸ್ ಈಕ್ವಲ್ ಟು ಏನು ಬರುತ್ತೆ ಎ ಕಾಸ್ ಬಿ ಅಂತ ಬರುತ್ತೆ ಸೊ ನೋಡಿ ಇಲ್ಲಿ ಎಕ್ಸ್ ಪ್ಲೇಸಲ್ಲಿ 0 ಹಾಕಿದರೆ ಕಾಸ್ ಆಫ್ 2 ಪ್ಲಸ್ 0 ಪ್ಲಸ್ ಕಾಸ್ ಆಫ್ 2 ಮೈನಸ್ 0 ಈಸ್ ಈಕ್ವಲ್ ಟು ಎ ಕಾಸ್ ಬಿ ಅಂತ ಇದೆ ಸೊ ನೋಡಿ ಇಲ್ಲೇನು ಬರುತ್ತೆ ಕಾಸ್ 2 ಪ್ಲಸ್ ಕಾಸ್ 2 ಬರುತ್ತೆ ಈಸ್ ಈಕ್ವಲ್ ಟು ಎ ಕಾಸ್ ಬಿ ಇದೆ ಸೊ ನೋಡಿ 1 ಕಾಸ್ 2 ಅಂದರೆ 2 ಕಾಸ್ 2 ಬರುತ್ತೆ ಈಸ್ ಈಕ್ವಲ್ ಟು ಎ ಕಾಸ್ ಬಿ ಅಂತ ಇದೆ ಸೊ ನೋಡಿ ಇವಾಗ ಏನಾಗುತ್ತೆ ಕಂಪೇರ್ ಮಾಡಿದರೆ ಎ ಈಸ್ ಈಕ್ವಲ್ ಟು 2 ಬರುತ್ತೆ ಮತ್ತು ಬಿ ಈಸ್ ಈಕ್ವಲ್ ಟು ಕೂಡ 2 ಬರುತ್ತೆ ಸೊ ಆಪ್ಷನ್ ಯಾವ್ದು ಕರೆಕ್ಟ್ ಆಗುತ್ತೆ ನೋಡಿ ಆಪ್ಷನ್ ಸಿ ಈಸ್ ಅ ಕರೆಕ್ಟ್ ಆನ್ಸರ್ ಎ ಮತ್ತು ಬಿ 2, ಬರುತ್ತೆ ನೋಡಿ ಕ್ವಶನಲ್ಲಿ ಏನಿತ್ತು ವ್ಯಾಲ್ಯೂ ಆಫ್ ಎ ಆ್ಯಂಡ್ ಬಿ ಏನು ಬರುತ್ತೆ ಅಂತ ಫೈಂಡ್ ಮಾಡೋಕ್ಕೆ ಹೇಳಿದ್ರು ರೆಸ್ಪೆಕ್ಟಿವ್ಲಿ ಸೊ ಇಲ್ಲಿ ಆನ್ಸರ್ ಏನು ಬರುತ್ತೆ 2, ಬರುತ್ತೆ ಸೊ ಇಲ್ಲಿ ನೋಡಿ 9th ಕ್ವಶನ್ ಇದೆ ಲಿಮಿಟ್ ಎಕ್ಸ್ ಟೆನ್ಸ್ ಟು ಇನ್ಫಿನಿಟಿ ಸ್ಕ್ವೇರ್ ರೂಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ 5x ಮೈನಸ್ 7 ಮೈನಸ್ ಎಕ್ಸ್ ಅಂತ ಇದೆ ಸೊ ನೋಡಿ ಇಲ್ಲಿ ಲಿಮಿಟನ್ನು ಮಾಡಬೇಕಾದ್ರೆ ಫಸ್ಟು ಕ್ವಶನ್ ಇದೇನಿದೆ ಲಿಮಿಟ್ ಎಕ್ಸ್ ಟೆನ್ಸ್ ಟು ಇನ್ಫಿನಿಟಿ ಇದೆ ಲಿಮಿಟ್ ಎಕ್ಸ್ ಟೆನ್ಸ್ ಟು ಇನ್ಫಿನಿಟಿ ಸೊ ಕೊಟ್ಟಿರೋದೇನಿದೆ ನೋಡಿ ಇಲ್ಲಿ ಸ್ಕ್ವೇರ್ ರೂಟ್ ಎಕ್ಸ್ ಸ್ಕ್ವಯರ್ ಪ್ಲಸ್ 5x ಮೈನಸ್ 7 ಅಂತ ಇದೆ ಮೈನಸ್ ಎಕ್ಸ್ ಇದೆ ಸೊ ಇದಕ್ಕೆ ರ್ಯಾಷನಲೈಸ್ ನೋಡಿ ರ್ಯಾಷನಲೈಸ್ ಏನಾಗುತ್ತೆ ಡಿವೈಡ್ ಆ್ಯಂಡ್ ಮಲ್ಟಿಪ್ಲೈ ಪ್ಲಸ್ ಬರುತ್ತೆ ಸ್ಕ್ವೇರ್ ರೂಟ್ ಎಕ್ಸ್ ಸ್ಕ್ವಯರ್ ಪ್ಲಸ್ 5x ಮೈನಸ್ 7 ಪ್ಲಸ್ ಎಕ್ಸ್ ಬರುತ್ತೆ ಡಿವೈಡೆಡ್ ನೋಡಿ ಏನು ಬರುತ್ತೆ ಸೇಮ್ ಸ್ಕ್ವೇರ್ ರೂಟ್ x square plus 5x minus 7 plus x ಬರುತ್ತೆ ಪ್ಲಸ್ ಎಕ್ಸ್ ನೋಡಿ ಇವಾಗ ಮಲ್ಟಿಪ್ಲೈ ಮಾಡಿದರೆ ಇದೇನಾಗುತ್ತೆ ಅಂದರೆ ಇದೆರಡನ್ನು a ಪ್ಲಸ್ ಬಿ ಇಂಟು a ಮೈನಸ್ ಬಿ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಬರುತ್ತೆ ಲಿಮಿಟ್ ಎಕ್ಸ್ ಟೆನ್ಸ್ ಟು ಇನ್ಫಿನಿಟಿ ಸೊ ನೋಡಿ ಇದೇನಾಗುತ್ತೆ ಎಕ್ಸ್ ಸ್ಕ್ವೇರ್ ಪ್ಲಸ್ 5x ಮೈನಸ್ 7 ಸ್ಕ್ವೇರ್ ರೂಟ್ ಇರೋದ್ರಿಂದ ಸ್ಕ್ವೇರ್ ರೂಟು ಮತ್ತು ಸ್ಕ್ವೇರ್ ಕ್ಯಾನ್ಸಲ್ ಆಗಿಬಿಡುತ್ತೆ ಸೊ ಇದಕ್ಕೆ ಏನು ಬರುತ್ತೆ ನೋಡಿ ಮೈನಸ್ ಎಕ್ಸ್ ಸ್ಕ್ವೇರ್ ಎಕ್ಸ್ ಇದೆ ಸೊ ಎಕ್ಸ್ ಸ್ಕ್ವೇರ್ ಬರುತ್ತೆ ಡಿವೈಡೆಡ್ ಬೈ ಏನಿದೆ ನೋಡಿ ಸ್ಕ್ವೇರ್ ರೂಟ್ ಆ್ಯಸ್ ಇಟ್ ಈಸ್ ಬರುತ್ತೆ ಎಕ್ಸ್ ಸ್ಕ್ವಯರ್ ಪ್ಲಸ್ 5x ಮೈನಸ್ 7 ಪ್ಲಸ್ ಎಕ್ಸ್ ಅಂತ ಬರುತ್ತೆ ಸೊ ನೋಡಿ ಇಲ್ಲೇನಾಗುತ್ತೆ ಇದು ಕ್ಯಾನ್ಸಲ್ ಆಗುತ್ತೆ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು ಇನ್ಫಿನಿಟಿ ಸೊ ನ್ಯೂಮರೇಟ್ರಲ್ಲಿ ಏನು ಬರುತ್ತೆ ನೋಡಿ 5x ಮೈನಸ್ 7 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ನೋಡಿ ಇಲ್ಲಿ ಎಕ್ಸ್ ಸ್ಕ್ವೇರ್ ಕಾಮನ್ ತೆಗೆದ್ರೆ ಇದರಲ್ಲಿ ಏನು ಬರುತ್ತೆ 1 ಪ್ಲಸ್ 5 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 7 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಬರುತ್ತೆ ಆಮೇಲೆ ಪ್ಲಸ್
ಎಕ್ಸ್ ಇದೆ. ಸೊ ಇದನ್ನು ಸಿಂಪ್ಲಿಫೈ ಮಾಡಿದರೆ ಏನು ಬರುತ್ತೆ ನೋಡಿ, ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು ಇನ್ಫಿನಿಟಿ. ನೋಡಿ ಇಲ್ಲಿ ನ್ಯೂಮರೇಟ್ರಲ್ಲೂ ಎಕ್ಸ್ ಕಾಮನ್ ತಗೊತೀನಿ, ಡಿನಾಮಿನೇಟ್ರಲ್ಲಿನೂ. ಸೊ ಇಲ್ಲೇನು ಬರುತ್ತೆ, 5 - 7/x ಬರುತ್ತೆ. ಡಿನಾಮಿನೇಟ್ರಲ್ಲಿ ನೋಡಿ ಇಲ್ಲಿ ಎಕ್ಸ್ ಸ್ಕ್ವೇರನ್ನು ಹೊರಗಡೆ ತೊಗೊಂಡ್ರೆ ಎಕ್ಸ್ ಸ್ಕ್ವೇರ್ ರೂಟಲ್ಲಿ ಏನು ಬರುತ್ತೆ, 1 + 5/x - 7/x² ಬರುತ್ತೆ. ಸೊ ನೋಡಿ ಇಲ್ಲಿನೂ ಎಕ್ಸ್ ಕಾಮನ್ ತೊಗೊಂಡ್ರೆ ಇಲ್ಲಿ ಬರುತ್ತೆ +1 ಬರುತ್ತೆ. ಸೊ ಇವಾಗ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ. ಸೊ ಇವಾಗ ಎಕ್ಸ್ ವ್ಯಾಲ್ಯೂವನ್ನು ಪುಟ್ ಮಾಡಿದರೆ ಏನು ಬರುತ್ತೆ ನೋಡಿ, 5 - 7/∞ ಡಿವೈಡೆಡ್ ಬೈ ಸ್ಕ್ವೇರ್ ರೂಟಲ್ಲಿ 1 + 5/∞ - 7/∞² +1 ಬರುತ್ತೆ. ಇಲ್ಲೇನಿದೆ +1 ಇದೆ. ಸೊ ನೋಡಿ ಇವಾಗ ಏನಾಗುತ್ತೆ, 1/∞ ಅಂದರೆ ನಮಗೆ 0 ಬರುತ್ತೆ. ಸೊ 5 - 0 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ 1 + 0 - 0 ದೆನ್ +1 ಈಸ್ ಈಕ್ವಲ್ ಟು ನೋಡಿ 5 ಡಿವೈಡೆಡ್ ಬೈ √1 ಅಂದರೆ 1 ಮತ್ತು +1. ಸೊ ಏನು ಬರುತ್ತೆ, 5 ಡಿವೈಡೆಡ್ ಬೈ 2 ಬರುತ್ತೆ. ನೋಡಿ ಯಾವ್ದು ಕರೆಕ್ಟ್ ಆಗುತ್ತೆ ಆನ್ಸರು, 5/2. ಆಪ್ಷನ್ ಸಿ ಈಸ್ ಅ ಕರೆಕ್ಟ್ ಆನ್ಸರ್. ನೋಡಿ ಈ ಥರ ಕೊಟ್ಟರೆ ರ್ಯಾಷನಲೈಸ್ ಮಾಡಿಬಿಟ್ಟು ಸಿಂಪ್ಲಿಫೈ ಮಾಡೋದು. ನ್ಯೂಮರೇಟರ್ ಡಿನಾಮಿನೇಟ್ರಲ್ಲಿ ಎಕ್ಸ್ ಕಾಮನ್ ತೊಗೊಂಡ್ರೆ ಅವಾಗ ನಮಗೆ ಈಸಿ ಆಗುತ್ತೆ. ಏನಕ್ಕಂದರೆ ಇನ್ಫಿನಿಟಿ ಕೊಟ್ಟಾಗ ಈ ಥರನೇ ಕಾಮನ್ ತೊಗೊಂಡು, ಡಿವೈಡೆಡ್ ಬೈ ಇನ್ಫಿನಿಟಿ, ಎನಿಥಿಂಗ್ ಡಿವೈಡೆಡ್ ಬೈ ಇನ್ಫಿನಿಟಿ ಅಂದರೆ 0 ಬರುತ್ತೆ. ಸೊ ನಮಗೆ ಸಿಂಪ್ಲಿಫೈ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಇಲ್ಲೇನು ಬರುತ್ತೆ ಆನ್ಸರು, 5/2. ಆಪ್ಷನ್ ಸಿ ಈಸ್ ಅ ಕರೆಕ್ಟ್ ಆನ್ಸರ್. ಥ್ಯಾಂಕ್ ಯು. ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ.